ನಮ್ಮ ಜೊತೆ ಇದ್ದಾರೆ. ಬೆಳಗಿನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಕೃಷಿ ರತ್ನ ಅವಾರ್ಡ್ ಪೂಜ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು. ಅಜಿತ್ ಹನುಮಕ್ಕನವರು ಬಂದಿದ್ದಾರೆ, ಅವರ ಟೀಮ್ ಬಂದಿದ್ದಾರೆ. ಹಾಗೆ ಕನ್ನಡಪ್ರಭದ ಮುಖ್ಯಸ್ಥರಾದಂತಹ ರವಿ ಹೆಗ್ಡೆ ಅವರು ಬಂದಿದ್ದಾರೆ, ಅನಿಲ್ ಸರ್ ಅವರು ಬಂದಿದ್ದಾರೆ, ಅವರ ಮತ್ತೆ ಟೀಮ್ ಬಂದಿದ್ದಾರೆ. ವೆನಿಕ್ ಅವರಿದ್ದಾರೆ, ವಿನೋದ್ ಜೋಗಿ ಅವರಿದ್ದಾರೆ. ಜೋಗಿ ಅವರು ನಿಮ್ಮ ಬೆಟ್ಟೆಯವರು ದೂರಲ್ಲಿ ಮಾತಾಡ್ಬೋದು ಅವರಿಗೆ. ಸೊ ಇವರೆಲ್ಲ ಇದ್ದಾರೆ. ಸರ್, ಇದು ನಾನು ಅಲ್ಲಿ ಹೋದಾಗ ಯೂನಿಟ್ಗಳಿಗೆ ಹೋದಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಎಲ್ಲ ಹಿರಿಯ ಸಿಬ್ಬಂದಿಗಳ ಪರವಾಗಿ ಅಜಿತ್ ಹನುಮಕ್ಕನವರಿಗೆ ಆರ್ಥಿಕ ಸ್ವಾಗತ. ಅದೇ ರೀತಿ ಕನ್ನಡಪ್ರಭದ ಮುಖ್ಯಸ್ಥರು ಹಾಗೂ ನಮ್ಮ ಸಿರಿಯ ಬಗ್ಗೆ ಬಹಳಷ್ಟು ಕಳಕಳಿ ಹೊಂದಿರತಕ್ಕಂಥ ರವಿ ಹೆಗ್ಡೆ ಸರ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅನಿಲ್ ಸರ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತ. ನೀವೆಲ್ಲ ದಯಮಾಡಿ ನಿಮ್ಮ ಸೆಕ್ಷನಲ್ಲಿರಿ, ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ, ಆಮೇಲೆ ಚರ್ಚೆ ಮಾಡೋಣ. ಏನು ಸರ್, ಚರ್ಚೆ ಮಾಡ್ಬೋದಾ? ಬನ್ನಿ ಆ ಯೂನಿಟ್ ಹೋಗೋಣ. 5 ಜನ ಆಗ್ತಾರೆ. ನಾವು ಲಾಕರ್ ಹೋಟೆಲ್ ಅವ್ರು ಯಾವ ಶ್ರಮಿಕ್ ಅಂತ ಇದೆ, ಆಮೇಲೆ ಬಾದಿ ಇದೆ, ಸ್ವದೇಶ್ ಇದೆ, ಬೇರೆ ಬೇರೆ ರೇಂಜ್ 350 ರೂಪಾಯಿನಲ್ಲಿರೋದು 999ವರೆಗೂ ಇದೆ. ಬಟ್ ಅಲ್ಲಿ ನೀವು ಹೇಳಿದಾಗೆ ಅದನ್ನೇ ಲೇಬಲ್ ಹಾಕಿದ್ರೆ 3 ಸಾಲ ಇದು ನಮ್ಮ ಜನರಲ್ ಗೋಡೌನ್ ಇದೆ. 2 ಗೋಡೌನ್ ಇದೆ. ಒಂದು ಟೆಕ್ಸ್ಟೈಲ್ ಗೋಡೌನ್, ಒಂದು ಜನರಲ್ ಗೋಡೌನ್. ಈ ಜನರಲ್ ಗೋಡೌನ್ನಲ್ಲಿ ಅಲ್ಲಿಂದ ಬರ್ತಾರೆ ವೆಹಿಕಲ್ಗಳು ಈ ಕಡೆ ಬಂದಿದ್ದಾರೆ. ವೆಹಿಕಲ್ಸಿಂದ ಬರುತ್ತೆ. ಈಗ ಬಂದವರು ದಿಲ್ಲಿಯಿಂದ ಧಾನ್ಯಗಳನ್ನು ಕೊಡಿ. ಇದು ನೋಡಿದ್ದೀನಿ ಸರ್. ಇದೆಲ್ಲ ಮಿಲೆಕ್ಟಲ್ಲಿ ಮಾತಾಡ್ತಾರೆ. ಮಿಲೆಟ್ ಇರೋ ನಮ್ಮದು ಆಮೇಲೆ ಗೂಡ್ ಸೆಟ್ಟಿಗೆ ನಾವು ಗೂಡ್ ಸೆಟ್ಟಿಗೂ ಕೂಡ ನಾವು ಇಲ್ಲ ರೆಡಿ ಯೂನಿಫಾರ್ಮ್ ಯಾರು ಒಂದು ಕೊಡು. ರೆಡಿ ಯೂನಿವರ್ಸಿಟಿ ಅವ್ರು ಏನು ಲೋಗೋ ಕೊಡ್ತಾರೋ ಲೋಗೋ ಹಾಕಿ ನಾವು ಮಾಡ್ತೀವಿ. ಎಂಬ್ರಾಯ್ಡ್ರಿ ಇದು ಕಾಲೇಜ್ಗೆ ಫೀಸ್ ಎಷ್ಟು ಬೇಕು ಅಂತ ಅವ್ರಿಗೂ ಕೂಡ ಅದನ್ನು SGM PUC ಈ ಎಂಬ್ರಾಯ್ಡ್ರಿ ಮಾಡೋದು ನಮಗೆ ನಿಮ್ಮ ಸ್ಟೂಡೆಂಟ್ಸಿಗೆ ಮಾಡಿದ್ರೇ ತುಂಬ ಬಿಸ್ನೆಸ್ ಇದೆ ಸರ್. ಒಂದು 1.5 ಲಕ್ಷ ಸ್ಟೂಡೆಂಟಿಗೆ ಮಾಡ್ತಾ ಇದ್ದೀವಿ ಸರ್. ನೀವು 1 ಲಕ್ಷ ನಿಮ್ಮಲ್ಲೇ ನಮ್ಮ SDM ಬಟ್ ಅದು 5 ಕೋಟಿ ಇದೆ ನಮಗೆ ಬಿಸ್ನೆಸ್ ಯೂನಿಫಾರ್ಮಲ್ಲಿ. ಸೀಸನ್ ವೈಸಲ್ಲಿ 10 ಕೋಟಿವರೆಗೂ ಮಾಡಬೇಕು ಸ್ಕೂಲ್ಗಳೆಲ್ಲ ಆ್ಯಡ್ ಮಾಡಬೇಕು. ಸೊ ಯೂನಿಫಾರ್ಮ್ ಸೆಕ್ಷನ್ ಸಪ್ರೇಟ್ ಇದೆ. ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಪಂಚೆಗಳು ನಾವು ಮಾಡೋಲ್ಲ. ಇದು ಅಡಿಕ್ಟೆಡ್ ಅಂತ ಪ್ರಾಕ್ಟಿಕಲ್. ಇದೊಂದು 22 ಮೋದಿ ಕೊಟ್ಟರು.
ಖಾದಿಯಲ್ಲಿ ಇದು ಖಾದಿಯಲ್ಲಿ ಎಲ್ಲಿ ಒಂದು 70 ಬಂದ ಇವಾಗ ಮೊನ್ನೆ ಒಂದು ಉದ್ಧಾರ ಮಾಡಿದ್ರೆ ಯಾರು ನಿವೇದನೆ ಹೆಸರು ಕೊಟ್ಟರು ಯಾರು ಉದ್ಧಾರ ಮೊನ್ನೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಲೆನಿನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸರಿ ಏನು ಮಾಡಿದ್ರು ಅವರು ಅದು ನೋಡುವ ತರ್ಟಿ ಪರ್ಸೆಂಟ್ ಬೇರೆ ಅಂಬಾಸಿಡರ್ ನಿರ್ಧರಿಸಿರ್ತಾರೆ ಅದ್ರಲ್ಲಿ ಬರೀ ಇದೆ ಹೋಗೋದು ಬೇರೆ ಯಾವುದು ಸ್ಟಿಂಗ್ ಆಗೋದಿದೆ ಮತ್ತೆ ವಾಶ್ ಮಾಡೋದು ಮಾಡಿ 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 ಒಂದು 300 ರೂ ಹೋಗ್ತಾರೆ ಅವರು ನೋಡಿ ಒಂದೇ ಸಲ ಆ ಮಿಷನಲ್ಲಿ ಅದು ಬೇರೆ ಶಾರ್ಪ್ ಮಾಡೋಕ್ಕೆ ಕಟ್ ಮಾಡೋದ್ರೆ ಶಾರ್ಪ್ ಮಾಡೋದು ಶಾರ್ಪ್ ಅಂತಂದರೆ ಎರಡೂ ಕೆಲಸ ನೈನ್ ಕಲರ್ ಮಾಡೋಕ್ಕಾಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ರೋಡಲ್ಲಿ
ಲವಂತಾರು ಅದೊಂದು ಲೇಮೆಂಟು ಅದೆಲ್ಲ ಲೇಮೆಂಟು ಇದು ಯಾವ್ದು ಬೇಕೋ ಅದೆಲ್ಲ ಬಟ್ಟೆಗಳು ಇಟ್ಕೊಂಡಿದ್ದೀವಿ. ಇದರಿಂದ ಬಟ್ಟೆ ಬರುತ್ತೆ ಯಾವ ಸೈಜ್ ಯಾವ ಪ್ಯಾಟರ್ನ್ ಸೇಲ್ಸ್ ಮೇಲೆ ಡಿಸೈಡ್ ಮಾಡ್ತೀವಿ. ಇಲ್ಲ ಒಂದು ಕಲರ್ ವರ್ಡ್ ಮಾಡಲೇಬೇಕು. ಇದು ಹಂಗೆ ಮಾಡಲ್ಲ ಅವರು ಅದಕ್ಕೆ ಸರ್. ಸೊ ಯಾವುದೇ ಒಂದು ಕಲರ್ ಹೊರಟ್ರೆ 35ರಿಂದ ಶುರು 46 45 ಬರೋಲ್ಲ. ಸೈಜ್ ರೇಷೋ ಮಾಡ್ಬೋದು ಯೂಶಲ್ ಆಗಿ 38 40 42 ಸ್ವಲ್ಪ ಜಾಸ್ತಿ 44 ನಾವು ಒಂದ್ಸಲ ಆರ್ಡರ್ ಮಾಡುವಾಗ ನಾವು 1000 ಮೀಟರ್ ಆರ್ಡರ್ ಮಾಡಿದ್ದು ಸೈಜ್ ಸೆಟ್ ಮಾಡ್ಕೊಂಡು ನನಗೆ ಮಿನಿಮಮ್ ಅಂತ ಪೈಸಾ ತಗೊಳ್ತೀವಿ ಜಾಸ್ತಿ ಇದೇ ರೀತಿ ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ. ಬ್ಯಾಡ್ಮಿಂಟನ್ ಸೆಂಟರ್ ಎಲ್ಲಿ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಮಾಡ್ತೀವಿ. ಇದನ್ನ ಅಲ್ಲಿಂದ ಬಂದರೆ ಆ ಹೀಟ್ಗೆ ಬೆಂಡ್ ಆಗುತ್ತೆ. ಇದಾದ್ಮೇಲೆ ನೀವು ಹೊಲಿತಾರೆ. ಇದೇನು ಮೆಟೀರಿಯಲು? ಕ್ಯಾನ್ವಾಸ್ ಕ್ಯಾನ್ವಾಸ್ ಅಂದ್ರೆ ಇದು ಕಮ್ಮಿ ಇದೆ ಸರ್. ಫ್ಯಾಬ್ರಿಕ್ಗೆ ಮೇಲೆ ಗ್ಯಾರಂಟಿ ಅದು ಹೋಗಿದ್ದಂತ ಅದು ಬೆಂಡ್ ಆಗುತ್ತೆ. ಕ್ಯಾನ್ವಾಸ್ ಕೊಡೋಣ ಕ್ಯಾನ್ವಾಸ್ ಸರ್. ಇದು ಕ್ಯಾನ್ವಾಸ್ ಅದು ಕಮ್ಮಿ ಅದೊಂದು ಬೆಂಡ್ ಆಗುತ್ತೆ. ಮೊದಲು ಟೇಲರ್ ಎಲ್ಲ ಏನು ಮಾಡ್ತಿದ್ರು ಅಡಿಲಿ ಟೇಲರ್ ಬಟ್ಟೆ ಹಾಕಲ್ಲ. ಇದೆಲ್ಲ ಬಟ್ಟೆಗೆ ಆಗ್ತದೆ. ಆಮೇಲೆ ಇದು ಗಮ್ಮು ಬರ್ತಾರೆ ಒಂದು ಈಗ ಈ ಗಮ್ಮಿಂಗ್ ಕ್ಯಾನ್ವಾಸ್ ಬರುತ್ತೆ ಸ್ಟಿಪ್ ಆಗಿ ಬಂದಿರ್ತದೆ. ಮತ್ತು ಹೊಲಿತದೆ ಒಂದಿಲ್ಲ ಎಲ್ಲ ಹೊಲಿತದೆ. ಈಗ ಮಾಡಿದ್ದಾರೆ ಸ್ವಲ್ಪ ಚೇಂಜಸ್ ಆಗಿದೆ. ನಮ್ಮ ಶರ್ಟಲ್ಲಿ ನೋಡುವುದು ಅದರ ಕ್ಯಾನ್ವಾಸ್ ಅಲ್ಲಿ ಇಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ನಾವು, ಕಷ್ಟ ಮಾಡೋದು ನಾವು. ಎಷ್ಟು ಸರ್? ಇದರಿಂದ ನಮ್ಮ ಇರಲಿಲ್ಲ. ಎಷ್ಟು ವಾಷಿಂಗ್ ಮಿಷನ್ ಬಟ್ಟೆ ಎಷ್ಟು ಇದು? 100 kg ಒಂದು ಗಂಟೆ ಇವಾಗ ಒಂದು 60 ನಿಮಿಷ ಅಲ್ಲಿ ಟೇಬಲ್ ಮಾಡ್ಬೋದು. ಕಾಟನ್ ಫ್ಯಾಬ್ರಿಕ್ ಇದೆಯಾ? ಕ್ಯಾಶುವಲ್ ಬಟ್ಟೆ ಫಿನಿಶಿಂಗ್ ನಾರ್ಮಲ್ ಯಾವುದೋ ಬಟ್ಟೆಗೆ ಫಿನಿಶಿಂಗ್ ಕೆಲವು ಸಲ ಕಸ್ಟಮರ್ ಬರಬೇಕು. ನಾನು 35 ಒಳಗೆ ಇದಾಕಿ ಇದನ್ನು ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಮೇಲೆ ಕಟ್ ಮಾಡಿ.
ಅಲ್ಲಿ ಕಟ್ಟಿಂಗ್ ಆಗಿತ್ತು ನಮ್ಮ ಗಾಡಿಯಲ್ಲಿ ಇಲ್ಲಿ ತೋಳು ರೆಡಿ ಆಗಿರೋದು ಈ ಕಡೆ ಸ್ವಲ್ಪ ಕೇಳ್ತಾ ಇದೆಯಾ? ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಬಾಮ್ಮ, ಮುಂದೆ ಬಾಮ್ಮ. ಮುಂದೆ ಬಾ, ಮುಂದೆ ಬಾ. ಈ ಕಡೆ ಬಾ, ಈ ಕಡೆ ಬಾ. ಹಿಂದೆ ನಿಂತ್ಕೊಂಡ್ರು ಬೇಡ. ಇವತ್ತು ನಮ್ಮ ಸಂಸ್ಥೆಗೆ ಸುವರ್ಣ ನ್ಯೂಸ್ ಚಾನೆಲ್ನ ಅಜಿತ್ ಹನ್ಮಕ್ಕನವರಿದ್ದಾರೆ. ಪರಿಚಯ ಇದೆಯಾ? ಕೇಳಿದಿರ ಅವ್ರನ್ನ? ಎಷ್ಟು ಖಡಕ್ ಮಾತು, ಹುಬ್ಬಳ್ಳಿ ಧಾರವಾಡ ಅಲ್ವಾ? ಸರ್ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಕನ್ನಡಪ್ರಭದ ಮುಖ್ಯ ಎಡಿಟರ್ ಆಗಿರ್ತಕ್ಕಂತಹ ರವಿ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ಸರ್ ನಮ್ಮ ಸಿರಿ ಸಿಬ್ಬಂದಿಗಳ ಪರವಾಗಿ ಇದಕ್ಕೆ ಹಾರ್ದಿಕ ಸ್ವಾಗತ. ಅದೇ ರೀತಿ ನಮ್ಮ DAM ಇಂದ ಮಧು ಸರ್ ಅವರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸರ್, ಈ ಮಕ್ಕಳನ್ನು ಉದ್ದೇಶಿಸಿ ಇಲ್ಲ ಅವ್ರ ಬಾಯಿಗೆ ಕೇಳಬೇಕು ಅಂತ ಕೇಳಿ, ಯಾರಾದ್ರೂ ಕೇಳಿ ಏನಿದೆ. ಅವ್ರು ನಮ್ಮ ಹಳೆ ಯೂನಿಟ್ ಕೆಲಸ ಮಾಡ್ತಿದ್ರು. ಯಾರೋ ಒಂದು ಒಬ್ಬರು ಬನ್ನಿ ಹರ್ಷಿತಾ, ಸಿನಿ ಕ್ಲಬ್ ಅಂತ ಮಾಡಿದೀವಿ. ಅವರೇ ಅಧ್ಯಕ್ಷರು, ಇವರೇ ಅಧ್ಯಕ್ಷತೆ. ಅವರೇ ಸೆಟ್ ಮಾಡ್ತಾರೆ, ಅವರೇ ಸೆಟ್ ಮಾಡ್ತಾರೆ. ಅಧ್ಯಕ್ಷರು ಅವರೇನೆ, ಕಾರ್ಯದರ್ಶಿ ಅವರೇನೆ, ದುಡ್ಡು ಹಾಕೋರು ಅವರೇನೆ, ನಡೆಸೋರು ಅವರೇನೆ. ಬೇಕಾದ್ರೆ ಖರ್ಚು ಮಾಡ್ತಾರೆ, ಬೇಡ ಅಂದ್ರೆ ಉಟ್ಕ ಬ್ಯಾಂಕಲ್ಲಿ ಇಟ್ಕೊತಾರೆ ದುಡ್ಡು. 25 ರೂಪೀಸ್, 50 ರೂಪೀಸ್, 100 ರೂಪೀಸ್ ಕಾಂಟ್ರಿಬ್ಯೂಷನ್ ಅವರೇ ಮಾಡ್ತಾರೆ. ಇಲ್ಲ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ, ಇಲ್ಲ ಟ್ರಿಪ್ ಹೋಗ್ತಾರೆ, ಇಲ್ಲ ಒಂದು ಹಬ್ಬ ಮಾಡಿ ಎಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಟೂರ್ ಹೋಗ್ತಾರೆ. ಟೂರು ಹೋಗ್ತಾರೆ. ನೀವು ಮೊದಲು ಅಲ್ಲಿದ್ದಲ್ಲ ಹಳೆ ಯೂನಿಟ್ ಅಲ್ಲಿ ಅದು ಹೇಗಿತ್ತು, ಈಗ ಏನಾಗಿದೆ. ಆಮೇಲೆ ಅರುಣ್, ಆಮೇಲೆ ಕೊನೆ ನೀವು ಮಾತಾಡ್ತಾರೆ. ಜೋರ ಮಾತಾಡ್ಬೇಕು. ಮೊದಲನೇದಾಗಿ ನೋಡ, ಈಗ ಒಂದು ಸೆಕೆಂಡ್ ಸರ್ ನೋಡ್ಬಿಟ್ಟು ಮಾತಾಡೋ. ಅವ್ರು ಎಷ್ಟು ವಾಯ್ಸಲ್ಲಿ ಮಾತಾಡ್ತಾರೆ ಅಷ್ಟು ಬರ್ಬೇಕು ನಿನ್ನ ವಾಯ್ಸಲ್ಲಿ. ಸಂಬಳ ಕೊಡ್ತಾರೆ ಮೊದಲನೇದಾಗಿ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾನು ಸಿರಿಗೆ ಸೇರಿ 4 ವರ್ಷ ಹತ್ರ ಆಯ್ತು. ಸೊ ಆ ಹಳೆ ಬಿಲ್ಡಿಂಗಿಗೂ ಇದಕ್ಕೂ ಕಂಪೇರ್ ಮಾಡೋದಕ್ಕೆ ಐ ಥಿಂಕ್ ಆಗ್ಲಿಕ್ಕೇನೆ ಇಲ್ಲ. ಅದು ಹಳೆ ಬಿಲ್ಡಿಂಗ್ನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿನ ವ್ಯವಸ್ಥೆ. ಈ ಬಿಲ್ಡಿಂಗ್ ನೋಡಿದಾಗ ಐ ಥಿಂಕ್
ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡೋ ಫೀಲ್ ಆಗ್ತಿದೆ ನಮಗೆ. ಅಲ್ಲಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಹೇಗಿದೋ ದಿಟ್ಟು ಸೇಮ್ ಹೀಗೆ ಇದೆ. ತುಂಬಾನೇ ಖುಷಿ ಆಗ್ತಿದೆ. ನಾವೆಲ್ಲರೂ ಕೂಡ ಒಂದು ಈ ಚಿಕ್ಕ ಹಳ್ಳಿಯಲ್ಲಿ ಈ ತರ ಸೌಲಭ್ಯ ತಗೊಂಡು ಕೆಲಸ ಮಾಡುತ್ತಿರೋದಕ್ಕೆ ಖಂಡಿತವಾಗ್ಲೂ ಇಂಥ ಸಂಸ್ಥೆಯಲ್ಲಿ ನಾವು ಇದ್ದೀವಿ, ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣದಂತ ನಮ್ಮ MD ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಬಟ್ ನೀವು ನಮ್ಗೆ ಬೆಂಬಲವಾಗಿ ನಿಂತಿದ್ದೀರಾ. ನಾವೇನೇ ಕೇಳಿದ್ರು ಇಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಅಂಡ್ ಇವಾಗ ಸಿರಿ ಕ್ಲಬ್ ಕೂಡ ಶುರುವಾಗಿ 2 ವರ್ಷ ಹತ್ರ ಆಗಿದೆ, 3 ವರ್ಷ ಆಗಿದೆ. ಸಿರಿ ಕ್ಲಬ್ ಅಲ್ಲಿ ನಮಗೆ ನಾವೇ ದುಡ್ಡು ಹಾಕಿ ನಾವೇ ಅದರ ಯೂಸ್ನ ನಾವೇ ಪಡ್ಕೋತಾ ಇದ್ದೀವಿ. ಅಂದ್ರೆ ಒಂದು ಟ್ರಿಪ್ ಹೋಗೋದಾಗಿರ್ಬೋದು, ಅಥವಾ ಒಂದು ತಪಾಸಣೆ ಆಗಿರ್ಬೋದು, ಉಚಿತ ಆರೋಗ್ಯ ಆಗಿರ್ಬೋದು, ಅಥವಾ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮಗೆ ಏನ್ ಬೇಕು ಅದನ್ನ ನಾವು ಪಡಿತಾ ಇದ್ದೀವಿ. ಸಿರಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೂಡ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಭಾವಂದರು ಕೂಡ ಅವ್ರಿಗೂ ಕೂಡ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಹಳ್ಳಿ ಪ್ರದೇಶದಲ್ಲಿ ಇಷ್ಟು ಮಹಿಳೆಯರು ಒಂದೇ ಕಡೆ ಕೆಲಸ ಮಾಡ್ತಿದೆ 2 ಸರಿ. ಯಾವ ಕಂಪ್ನಿಯಲ್ಲೂ ಕೂಡ ಇದು ಕಂಪೇರ್ ಮಾಡಿದ್ರು ಕೂಡ ನಮ್ಮ ಕಂಪ್ನಿಯನ್ನು ಕಡಿಮೆ ಇಲ್ಲ ಅಂತ ತುಂಬಾ ಹೆಮ್ಮೆಯಿಂದ ನಾವು ಹೇಳ್ಬೋದು. ಪಿಕಪ್ ಡ್ರಾಪ್ ಕೂಡ ತುಂಬಾ ದೂರದಿಂದ ಬರ್ತಾ ಇರೋರಿಗೂ ಕೂಡ ಬಸ್ನ ವ್ಯವಸ್ಥೆ ಇದೆ, ಬೆಳಿಗ್ಗೆ ಮತ್ತೆ ಸಂಜೆ ಅದು ಕೂಡ ಮಾಡಿದ್ದಾರೆ. ಅದಕ್ಕೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವ್ಯವಸ್ಥಾಪನಾ ನಿರ್ದೇಶಕರ ಮಾರ್ಗದರ್ಶನ ವಹಿಸಿದ ನಾವು ಒಂದು 20 ವರ್ಷಗಳ ಮೊದಲು ಹಿಂದೆ ಸಿರಿ ಎನ್ನುವಂಥದ್ದು ಒಂದು ಅಮ್ಮನವರು ಬಹಳ ಆಸೆಯಿಂದ ಬಡ ಮಹಿಳೆಯರು ಕಷ್ಟದಲ್ಲಿ ಇರುವವರು ದುಃಖ ಪಡಬಾರ್ದು, ಯಾವುದೇ ಕಷ್ಟದಲ್ಲಿ ಇರಬಾರ್ದು, ಅವರಿಗೆ ಹಣ ಸಹಾಯ ಯಾವುದೇ ಕೊರತೆ ಬರಬಾರ್ದು ಎನ್ನುವ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಸಿರಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಆ ಸಂಸ್ಥೆ ಈಗ ಸಣ್ಣ ಮಟ್ಟದಿಂದ ಬಹಳ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೀತಾ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ MD ಸರ್ ಅವರು. ಯಾಕೆಂತ ಹೇಳಿದ್ರೆ ನಮಗೆ ನಾವು ಯಾವ್ದನ್ನು ಹೇಳಿರ್ಲಿಲ್ಲ, ಅವರು ಅದನ್ನು ಮನಗಂಡು ನಮಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಆಶೆ ಈಗ ನೆರವೇರಿದೆ. ಸಿರಿ ಎನ್ನುವಂತಹ ಒಂದು ಹೆಸರು ಅದಕ್ಕೆ ಸಾರ್ಥಕತೆಯನ್ನು ಪಡೆತಾ ಇದೆ. ಪ್ರತಿಯೊಂದು ಮನೆಗಳಲ್ಲೂ ಸಿರಿ ಎನ್ನುವಂಥದ್ದು ಈಗ ಮನೆ ಮಾತಾಗಿದೆ. ಇಲ್ಲಿ ಉತ್ಪಾದನೆ ಆಗುವಂತಹ ಪ್ರತಿಯೊಂದು ಉತ್ಪಾದನೆಗಳು ಒಳ್ಳೆಯ ರೀತಿ ನಡೀತಾ ಇದೆ. ಮತ್ತೆ ಸಾವಿರಾರು ಮಹಿಳೆಯರಿಗೆ ಯಾವುದೇ ಕಷ್ಟ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಹಾಯ ಆಗ್ತಾ ಇದೆ. 365 ದಿನ ಕೂಡ ಉದ್ಯೋಗ ಸಿಗ್ತಾ ಇದೆ, ಯಾವುದಕ್ಕೂ ತೊಂದರೆ ಇಲ್ಲ. ಅದಲ್ಲದೆ ವಿಶೇಷವಾಗಿ ಸರ್ವಧರ್ಮೀಯರು ಕೂಡ ಇಲ್ಲಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಇಲ್ಲಿ ಒಟ್ಟಾಗಿದ್ದೇವೆ, ಯಾವುದೇ ತೊಂದರೆ ಇಲ್ಲದೆ ಬಹಳ ಸಂತೋಷದ ಕೆಲಸ ಎಲ್ಲಿ ಕಾಣಿಲ್ಲ. ನಾವು ಇಷ್ಟೊಂದು ವರ್ಷದಿಂದ ನೆಮ್ಮದಿಯಿಂದ ಇದ್ದೇವೆ. ಅವ್ರು ಬರಬಾರ್ದು ಉದ್ಯೋಗ ಮಾಡ್ತಾ ಇದ್ದೇವೆ, ಯಾವುದೇ ಸಮಸ್ಯೆಗಳಿಲ್ಲ, ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಕಷ್ಟದಲ್ಲಿರುವವರಿಗೆ ನೆರವಾಗ್ಲಿ ಎನ್ನುವಂತಹ ಅವರ ಉದ್ದೇಶ ಈಗ ನೆರವೇರಿದೆ. ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕಿದೆ. ನಮಗೆ ಅಷ್ಟೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಬಹಳ ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತವಾದ ಪೀಠೋಪಕರಣಗಳಾಗಿರ್ಲಿ, ಆಧುನಿಕತೆಯ ಟೆಕ್ನಾಲಜಿ ಯಾವುದೇ ಕೂಡ ಯಾವುದಕ್ಕೆ ಕಮ್ಮಿ ಮಾಡದೆ ಹೈ ಲೆವೆಲ್ ಅಲ್ಲಿ ನಮಗೆ ಒದಗಿಸಿಕೊಟ್ಟಂತಹ ಪೂಜ್ಯರಿಗೆ, ಮಾತುಶಮ್ಮನವರಿಗೆ ಹಾಗೂ ನಮ್ಮ ಮುಖಂಡರಿಗೆ, ನಾಯಕರು, ನಮ್ಮ ಸಿರಿಯ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿ ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ನಾನು 15 ವರ್ಷಗಳಾಯ್ತು ಸಿರಿಗೆ ಸೇರಿ. ಈ 15 ವರ್ಷಗಳಲ್ಲಿ ಈ ಸಿರಿ ಹೇಗಿತ್ತಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದ ಈ ಸಿರಿ ಸಂಸ್ಥೆ ಪೂಜ್ಯ ಹಾಗೂ ಮಾತಾಶ್ರೀ ಅಮ್ಮನವರ ಕನಸಿನ ಕೂಸು ಇದು. ಅದರಲ್ಲಿ ಅಮ್ಮನವರ ಕನಸಿನ ಕೂಸು ಹೆಚ್ಚಿನ ಹೇಳ್ಬೇಕಂತ ಹೇಳಿದ್ರೆ ಇಂದು ಈ ಕನಸಿನ ಕೂಸು 20 ವರ್ಷಗಳೇ ಸಂದಿದೆ. ಈ ಕನಸಿನ ಕೂಸು ಇಷ್ಟು ದೊಡ್ಡದಾಗಿ ಬೆಳೀತಂತ ಹೇಳಿ ಯಾರು ಸಹ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಾನು ಬಂದು ಸೇರುವಾಗ ಚಿಕ್ಕದಾಗಿತ್ತು, ಸಣ್ಣ ಕೆಳಮಟ್ಟದಲ್ಲಿ ಒಂದು 50 ಮಿಷನ್ ಮಾತ್ರ ಇತ್ತು. ಈಗ ಸಾವಿರಾರು ಮಿಷನ್, ಒಂದು 350 ಮಿಷನ್ ಇದೆ. ಒಳ್ಳೊಳ್ಳೆ ಮಿಷನ್ಗಳು, ಹೊಸ ಮಿಷನ್ಗಳೇ ಬಂದಿದೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಮತ್ತೆ ಸಿರಿ ಕಂಡ ಹೊಸ ಬೆಳಕು ಅಂತ ಹೇಳಿದ್ರೆ ಅದು ಸರ್ ಬಂದ ನಂತರವೇ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ 5 ವರ್ಷಗಳ ನಂತರ ಮುಂದಿನ ದಿನಗಳಲ್ಲಿ ಆದಂತಹ ಬೆಳಕು ಇದು ಅಂತ ಹೇಳ್ಬೇಕು. ಇಷ್ಟು ದೊಡ್ಡದಾದ ಬಿಲ್ಡಿಂಗ್, ಪೂಜ್ಯರ ಅಮ್ಮನ ಕನಸಿನ ಕೂಸನ್ನು ಸಾಕಾರಗೊಳಿಸಿದ ಸಹಕಾರ ಮೂರ್ತಿ ಅಂತಲೇ ಹೇಳ್ಬೇಕು ನಾವು. ಹೇಳ್ಬೇಕು ನಾವು. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಹೊಸ ಹೊಸ ಮಿಷನ್ಗಳು, ಸವಲತ್ತುಗಳು ನಮಗೆಲ್ಲವನ್ನು ತಂದು ಕೊಟ್ಟು ಒಂದೇ ಸೂರಿ ಗಡಿಯಲ್ಲಿ ಸಿರಿ ಪ್ರಾಡಕ್ಟ್ ಏನೆಲ್ಲ ತಯಾರಾಗ್ತಾ ಇದೆ ಅದನ್ನೆಲ್ಲ ಒಂದೇ ಸೂರಿ ಗಡಿಯಲ್ಲಿ ನಿರ್ಮಿಸಿ ಅದನ್ನು
ಎಲ್ಲರಿಗೇನು ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಸರ್ ಅವರು. ಅವರಿಗೆ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಮತ್ತೆ ಸಿರಿ ಕ್ಲಬ್ ಅಲ್ಲಿ ಒಂದು ಸ್ಟಾರ್ಟ್ ಇದೆ 3 ವರ್ಷಗಳ ಹಿಂದೆ. ಅದ್ರಲ್ಲಿ ಮೊದಲನೇ ಅಧ್ಯಕ್ಷ ಈಗ ನಾನೇ ಆಗಿದ್ದೆ. ಮತ್ತೆ ಆಮೇಲೆ ಈಗ 2ನೇ ಅಧ್ಯಕ್ಷ ಬೇರೆ ಇರುವಾಗ 3ನೇ ಅಧ್ಯಕ್ಷ ಹರ್ಷಿತಾ ಅವರಿದ್ದಾರೆ. ಆಮೇಲೆ ನಮ್ಗೆ ಸರ್ ಅವರು ಒಂದು ಕಾನ್ಸೆಪ್ಟ್ ಇತ್ತು ಅವರದ್ದು, ಫ್ಲೈಟ್ ಅಲ್ಲಿ ಹೋಗುವ ವರ್ಕರ್ ಅವರೆಲ್ಲರನ್ನು ಒಂದೇ ರೀತಿಯಾಗಿ ಕಾಣ್ತಾರೆ ವರ್ಕರ್ ಅವರನ್ನು. ಹಾಗೆ ನನ್ನ ಸಹೋದ್ಯೋಗಿಗಳು ಸಹ ಒಂದು ಫ್ಲೈಟ್ ಅಲ್ಲಿ ಹೋಗ್ಬೇಕು, ಅವರನ್ನು ಸಹ ಹತ್ತಿಸ್ಬೇಕು ಅನ್ನೋ ರೀತಿಯಲ್ಲಿ ಕಳೆದ ವರ್ಷ ನಾವು ಒಂದು 25 ಜನರನ್ನು ಫ್ಲೈಟ್ ಅಲ್ಲಿ ಮಂಗಳೂರು ಟು ಬ್ಯಾಂಗ್ಳೂರು ಅಂತ ಹೇಳಿ ಒಂದು ಪ್ರಯಾಣ ಕೊಟ್ಟು ಬರ್ತೇವೆ. ಲೋಯೆಸ್ಟ್ ಮೇಲ್ನ ಸೆಲೆಕ್ಟ್ ಮಾಡಿ ರಾಜಭವನ, ಆಮೇಲೆ ರಾಜಭವನ, ವಿಧಾನಸೌಧ, ಐಸ್ಕಾನ್ ಟೆಂಪಲ್, ಮತ್ತೆ ಓರಿಯನ್ ಮಾಲ್ ಅಲ್ಲೆಲ್ಲ ಸುತ್ತಾ ಇದೆ. ಮತ್ತೆ ಸಿದ್ದರಾಮಯ್ಯನವರ ಫ್ರೀ ಬಸ್ ಬಂದಿದೆ. ಅದೊಂದು ಎಕ್ಸ್ಪೀರಿಯನ್ಸ್ ಯಾಕೆ ಮಾಡಬಾರ್ದು ಅವ್ರಿಗೂ ಒಂದು ಫೀಲ್ ಇರಲಿಲ್ಲ. ನಾವು ಏನು ಹೇಳದಲ್ಲಿ ನಮ್ಗೆ ಎಲ್ಲವನ್ನೂ ಕೊಟ್ಟಂತ ಎಂಪಿ ಸರ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಾಗೆ ಕೆಲಸ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಮುಂದುವರಿಕೆ ಶಿಕ್ಷಣದಲ್ಲಿ ಅದು ಬಿಟ್ಟು ನಾನು ಮಕ್ಕಳಿಗೆ ಟ್ಯೂಷನ್ ಕೈ ಕಟ್ತಾ ಇದ್ದೆ. ಮತ್ತೆ ಸ್ವಲ್ಪ ಟೈಮಲ್ಲಿ ಉಳಿದ ಟೈಮಲ್ಲಿ ಬೀಡಿ ಕಟ್ತಾ ಇದ್ದೆ. ಮತ್ತೆ ಅದರ ಟೈಮಲ್ಲಿ ಉಳಿಸಿದ್ರೆ ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಮತ್ತೆ ಹೀಗೆ ಟ್ರೈನಿಂಗ್ ಮೂಲಕ ನಾನು ಇಲ್ಲಿಗೆ ಬಂದದ್ದು. ಟೈಮಲ್ಲಿ ಮತ್ತೆ ಜವಳಿ ಇಲಾಖೆ ಟ್ರೈನಿಂಗ್ ಕೊಡಕ್ಕೆ ಮಕ್ಕಳಿಗೆ 15 ವರ್ಷಗಳಲ್ಲಿ ಇದೇ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ. ಹಾಗೆ ನಾನು ಇಲ್ಲಿಗೆ ಬಂದು ಸೇರ್ಕೊಂಡದ್ದು. ಹಾಗೆ ಅಲ್ಲಿಂದ ತುಂಬಾ ಜನ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಅದೇ ಬೇರೆ ಕೆಲಸ ಮತ್ತೆ ಏನೆಲ್ಲ ಮಾಡ್ತಾ ಇದ್ರು. ಈಗ ಅವರು ಟೈಲರಿಂಗ್, ಅವರು ಹೊಸ ಟೈಲರಿಂಗ್. ನಿಮ್ಗೆ ಸ್ವಂತ ಮಾಡ್ತಿದ್ದಾಗ ಜಾಸ್ತಿ ತನ್ನ ಕಾಲ ಮೇಲೆ ನಿಂತುಕೊಂಡದಂತ ಹೇಳಿದ್ರೆ ಈ ಸೀರೆ ಗ್ರಾಮೋದ್ಯೋಗ ಸಂಸ್ಥೆ ಬಂದ ನಂತರ ಎಲ್ಲರೂ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅಂಗಡಿಯಲ್ಲಿ ಶಿಕ್ಷೆ ಮಾಡ್ತಾ ಇದ್ರು, ಕ್ಲೋಸ್ ಮಾಡಿ ಅದ್ರಲ್ಲಿ ವಿಶೇಷ ಭತ್ತೇನೆ ಸಿಗಲ್ಲ. ಅದೆಲ್ಲ ಅವ್ರಿಗೆ ಇಲ್ಲಿ ಬಂದ ಮೇಲೆ ಒಂದು ತಾಯದ್ರಲ್ಲಿ ಬೀಡಿ ಕಟ್ಟು ಕೆಲಸ ಅದೇ ಮಾಡ್ತಾ ಇದ್ರು. ಮಕ್ಕಳು ಬೆಳೆದಾಗ ಏನಾಗುತ್ತೆ, ಇನ್ನು ಜಾಸ್ತಿ ಮಟ್ಟಿಗೆ ಓದಿಸ್ತಾ ತಯಾರಿಲ್ಲ. ಸೆಕೆಂಡ್ BA ಡಿಗ್ರಿ ಮಾಡ್ತಾರೆ. ಆಮೇಲೆ ಏನು ಮಾಡ್ಬೇಕು ಅನ್ನೋದು ಎಲ್ಲಿ ಒಂದು ಸಲ ಕೆಲಸ ಸಿಗಲ್ಲ. ಆವಾಗ ಏನು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಕೆಲವು ಟ್ರೈನಿಂಗ್ ಸೆಂಟರ್ ಇತ್ತು. ಅಲ್ಲೆಲ್ಲ ಟೈಲರಿಂಗ್ ಮಾಡಿಕೊಂಡು ಕೆಲವು ಜನ ಅಂಗಡಿಯಲ್ಲಿ ಮಾಡ್ತಾ ಇದ್ರು. ಇವಾಗ ಆ ಟೈಮಲ್ಲಿ ನಮ್ಮ ಸಿರಿ ಸಂಸ್ಥೆ ಓಪನ್ ಆಯಿತು. 20 ವರ್ಷದಿಂದ ಸಹ ನಾವು ಸಣ್ಣ ಮಟ್ಟದಲ್ಲಿ ಬಂದ್ವಿ. ಇವಾಗ ಹೇಮಂತಮ್ಮನವರು ಕನಸಿನ ಕೂಸು ಅಂತ ಹೇಳಿ ಆಶೀರ್ವಾದ ಮೇಲಿಂದ ಮಂಜುನಾಥ ಇರ್ಬೋದು, ಅದರಿಂದ ಏಕರು ಇರ್ಬೋದು, ಅಮ್ಮನ ಕನಸಿನ ಕೂಸಾಗಿ ಬೆಳೆದಿರೋದು. ಇದರಿಂದ ಇವರು ತಿಳ್ಕೊಂಡಿರಲ್ಲ. ಫಸ್ಟ್ 10 ಮಿಷನ್ 15 ಮಿಷನ್ ಸ್ಟಾರ್ಟ್ ಮಾಡಿ ಈಗ 250-300 ಮಿಷನ್ ನಾರ್ತಲ್ಲಿಂದ 4-5 ರನ್ ಆಗ್ತದೆ. ಅಲ್ಲೊಂದು ವರ್ಕ್ ಸೇರಿ ಸ್ವಲ್ಪ ಪಶುಪತಿ ಹಾಳ ಚಿಕ್ಕಾಂಶ ನೋಡ್ಬೇಕು ಅಂತಂದ್ರೆ ಇಷ್ಟು ದೊಡ್ಡ ಬಜೆಟ್ ಹಾಕ್ಬೇಕು ಅಂತಂದ್ರೆ ಆ ₹1 ಲಾಭ ಮಾಡಿದ್ದೇ ಕಾರಣ ಅಂತ ಹೇಳ್ಬೋದು ಸರ್. ಇದು ಎಲ್ರಿಗೂ ಏನಂದ್ರೆ ಒಂದು ಸವಾಲಾಗಿ ನಿಂತು ಜನಾರ್ದನ್ ಸರ್ ಬಂದು ಮತ್ತೆ ಎಷ್ಟು ಜನ ಇದ್ರು, ಏನಾಗಿದೆ ಅಂತ ಏನು ಯಾವ ನೋಡಿದ್ರೆ ಲಾಸು. ಆವಾಗ ಕಾವಂದ್ರು ಕಾಣ್ತಾ ಇದ್ದೇವೆ ನಮ್ಮ ಪೂಜಾ ಶ್ರೀಕಾಂತ್ರಿಗೆ ಏನು ಮಾಡೋಣಪ್ಪ, ಈ ಕಂಪ್ನಿನ ಬೆಳೆಸೋದ ಏನು ಮಾಡೋಣ ಇಂಥ ಪರಿಸ್ಥಿತಿ ಬರುವಾಗ ಈಗ ನೋಡೋಕೆ ಹೋದರೆ ದೃಷ್ಟಿ ಇರ್ಬೋದು. ನಮ್ಮಲ್ಲಿ ಒಂದೇ ಸೂರ್ಯನ ಅಡಿಯಲ್ಲಿ 1,000 ಜನ ಕೆಲಸ ಮಾಡೋಂಥ ಉದ್ದೇಶ ಬಂತಿದ್ದಾರೆ. ಇದಕ್ಕಿಂತ ಮೊದಲೇನಾಯ್ತು, ಒಂದು 80 ಮಿಷನ್ ಕೆಲಸ ಮಾಡ್ತೀವಿ ನಮ್ಮ ಹಳೆ ಕಟ್ಟಡದಲ್ಲಿ. ಇಲ್ಲಿ 200-250 ಮಿಷನ್ ಈ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದೀವಿ. ಒಂದೇನೆಂದರೆ ಇರೋ ಜನರಿಗಿಂತ ಎಕ್ಸ್ಟ್ರಾ 200 ಜನ ಎಕ್ಸ್ಟ್ರಾ ಆಯಿತು ಇಲ್ಲಿ. ಯಾವುದು ನಮ್ಮ ಟೈಲರಿಂಗ್ ಇದೆ. ಇನ್ನು ಅದರ್ ಪ್ರಾಡಕ್ಟ್ ಬೇರೆ. ಜನರಿಗೆ ಒಂದು ಉದ್ದೇಶ ಆಯಿತು. ಇವಾಗ ಸರ್ವಧರ್ಮ ಇರೋ ಪ್ರಕಾರ ನಾನು ಹೇಳೋ ನೋಡೋ ಕಾಲದಲ್ಲಿ 4 ವರ್ಷ ಹಿಂದೆ ಆ ಹುಡುಗಿ ಪ್ರಾಯ ಆಗಿರಲಿಲ್ಲ. 18 ವರ್ಷದಿಂದ ನಾವು ಬಾಲಕಾರ್ಮಿಕರ ಉದ್ದೇಶದ ಆ ಹುಡುಗಿ ರಿಟರ್ನ್ ಮಾಡಿದ್ದೆ ಸರ್. ಇವತ್ತು ಬೆಳಿಗ್ಗೆ ಬಂತು ಸರ್, ಅವರ ತಾಯಿ ಜೊತೆ ಬಂತು ಸರ್. ನಮ್ಮ ಮಗಳಿಂದ ಹೋಗಬೇಕಾಯಿತು, ಅವ್ರ ತಂಗಿನ ಕರ್ಕೊಂಡ್ಬಂದಿದ್ದೀನಿ, ಕೆಲಸ ಕೊಡಿ. ಅವ್ರು ಹೇಳಿದ್ದಷ್ಟೇ ಕಣ್ಣೀರು ಹಾಕೊಂಡು, ನನಗೆ ಇಲ್ಲಿ ವ್ಯವಸ್ಥೆ ಬಿಟ್ಟರೆ ಬೇರೆ ಕಡೆ ನನಗೆ ನನ್ನ ಮಗಳನ್ನು ಕಳ್ಸೋಕ್ಕೆ ಇಷ್ಟ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಹುಡುಗಿಗೆ ಕರ್ಕೊಂಡು ಕೆಲಸ ಸೇರಿಸೋ ನಮಗೆ ಧೈರ್ಯ ಇದೆ. ಧರ್ಮಸ್ಥಳ ಚೆನ್ನಾಗಿದೆ. ಯಾರು ಏನೇನು ಕುಕ್ಕರ್ ಇದು ಮಾಡ್ತಕ್ಕಂಥ ಕೆಲವು ಹೇಳೋಕ್ಕಾಗಲ್ಲ. ಕೆಲವು ಕಡೆ ಒಳ್ಳೆದಿರೋ ಪ್ಲೇಸಲ್ಲಿ ಕೆಟ್ಟದ್ದು ಇರ್ಬೋದು, ಕೆಟ್ಟದಿರೋ ಪ್ಲೇಸ್ ಒಳ್ಳೆದು ಇರ್ಬೋದು. ಹೀಗಿರುವಾಗ ಒಂದು ಸೂರ್ಯನ ಅಡಗಡೆ ಇಷ್ಟು ಹೆಣ್ಣುಮಕ್ಕಳು ಭರವಸೆಯಿಂದ ಒಳ್ಳೆ ರೀತಿಯಿಂದ ನೆಮ್ಮದಿಯಾಗಿ ಕಾಲ ಕಳೀತಾ ಇದ್ದಾರೆ ಸರ್. ಖುಷಿಯಿಂದ ಮನೆ ಬರ್ತಾ ಇದ್ರೆ ಖುಷಿಯಿಂದ ಮನೆಗೆ ಹೋಗ್ತಾರೆ. ಶಿಶುಗಳು ಯಾರು ಎಲ್ಲ ತಾಯಿಯಿಂದ ಮಕ್ಕಳು ಕರ್ಕೊಂಡು ಬರ್ತಾರೆ, ಹೋಗೋ ಕರ್ಕೊಂಡು ಬರ್ತಾರೆ. ಆ ಮಕ್ಕಳು ನಾವು ನೇರ ಹಾಸ್ಟೆಲ್ ಇದೆ, ಕ್ಯಾಂಟೀನ್ ಇದೆ. ಅವ್ರಿಗೆ ಲೋಕಲ್ ಸರ್ 40-50 ಕಿಲೋಮೀಟರ್ ಡೈಲಿ ಅವ್ರಿಗೆ ಹೋಗಿ ಬರೋಕ್ಕಾಗಲ್ಲ. ಈ ಶನಿವಾರ ಮನೆಗೆ ಹೋಗ್ತಾರೆ ಸಾಯಂಕಾಲ, ಸಂಡೇ ತಂದೆ ತಾಯಿ ಜೊತೆ ಇರ್ತಾರೆ, ಸೋಮವಾರ
ಮತ್ತೆ ವಾಪಸ್ ಬರ್ತಾರೆ. ಅದರಿಂದ ಜಾಸ್ತಿ ದೂರದ ಹೆಣ್ಮಕ್ಳಿಗೂ ಸಮಸ್ಯೆ ಇಲ್ಲ, ಹುಡ್ಕೋತಾರೆ ಬಂದು ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿದೆ. ದೂರದವ್ರು ಇದ್ದಾರೆ, ಒಬ್ರು ಬಾಗಲಕೋಟೆಯವರು ಇದ್ದಾರೆ, ಒಬ್ರು ಚಿತ್ರದುರ್ಗದವರು ಇದ್ದಾರೆ, ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದಾರೆ. ಎಷ್ಟೊಂದು ಸಮಸ್ಯೆ ತಿಳ್ಕೊಂಡು ಬಂದವರು ನಮಗೆ. ಒಂದೊಂದು ಫ್ಯಾಮಿಲಿ ಬಂದು ತಾಯಿ ಮಗಳು ಇವಾಗ ನರ್ಸಿಂಗ್ ಓದಿಗೆ ಖರ್ಚಿನ ದುಡ್ಡಿಲ್ಲ, ತಾಯಿ ಮಗಳು ಇಬ್ಬರು ಬಂದು ಕೆಲಸ ಮಾಡ್ತಾರೆ. ಸ್ವಲ್ಪ ಯಾರ ಸ್ವಲ್ಪ ಕೈ ಸ್ವಲ್ಪ ತಾಯಿ ಮಗಳಿಗೂ ಅವಳಿಗೆ ಇನ್ನ ಎಕ್ಸಾಮ್ ಇನ್ನ ಜೂನ್ ತಿಂಗಳಲ್ಲಿದೆ, ಅದಕ್ಕೆ 3 ತಿಂಗಳು ಇನ್ನ ಮನೇಲಿ ಇರೋದ್ ಬದಲು ಏನಾದ್ರೂ ಸ್ವಲ್ಪ ನಿನ್ ಖರ್ಚಿಗಾದ್ರೂ ನೀನ್ ಮಾಡ್ಕೊಳ್ತಾ ಇರ್ತಂತಾನೆ ನಾನು ಎಲ್ಲ ನೋಡ್ತಾರೆ. ಬಟ್ ನನಗೆ ಕಾಲ್ ಮಾಡಿದ್ರು, 2-3 ಟೈಮ್ ಕಾಲ್ ಮಾಡಿದ್ರು, ಸರ್ ನಾವು ಬರ್ತೀವಿ ಅಂತ. ಲಾಸ್ಟ್ ಆಮೇಲೆ ಹೇಳಿದ್ರು ಹೇಗೆ ನಾವು ಜನ ತಗೋದು ಬನ್ನಿ ಒಂದು ನಮಗೆ ಎಷ್ಟಾಗಲ್ಲ ಅಂತ ಹೇಳಿ ಬಂದರು. ಬಂದಾದ್ಮೇಲೆ ಅವ್ರು ಯಜಮಾನ್ ಸಮೇತ ಬಂದರು, ಯಜಮಾನ್ ನೀವು ವಾಪಸ್ ಹೋಗಿ ತಾಯಿ ಮಗಳಿಗೆ ಕೆಲಸ ಮಾಡಿ ಯಾವ್ದಿಲ್ಲ ಅಂತ ಹೇಳಿಲ್ಲ. ಈ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಬಟ್ ಒಂದಂತ ಹೇಳ್ಬೋದು ಸರ್, ನಮ್ಮ ಜನಾರ್ದನ್ ಸರ್ ವ್ಯವಸ್ಥಾಪಕ ನಿರ್ದೇಶಕರು ಬಂದ ಮೇಲೆ ಅಂತ ಪ್ರತಿಯೊಬ್ಬರು ಸಿರಿ ಹೀಗುಂಟಂತ ಹೇಳೋ ಪರಿಸ್ಥಿತಿ ಬಂದಿದೆ. ಚೆನ್ನಾಗಿದೆ, ಚೆನ್ನಾಗಿ ಎಲ್ಲ ಬಾಯಿ ಮಾತಲ್ಲೂ ನಿರ್ದೇಶಕರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತೆ ಹೆಸರುವಾಸಿ ಅವ್ರು ಚೆನ್ನಾಗಿ ಅವ್ರಿಗೆ ಇವತ್ತು ಬೇಕಾದಷ್ಟು ಇದೆ ಸರ್. ಅವ್ರಿಗೆ ಅವ್ರ ಮಗ ಆಕ್ಚುಲಿ ಗೂಗಲಲ್ಲಿ ಇದ್ದಾರೆ ಸರ್, ಗೂಗಲಲ್ಲಿ ಇದ್ದಾರೆ. ಅವ್ರು ಇಲ್ಲಿ ಬರ್ಬೇಕು ಅಂತ ಇಲ್ಲ, ಆದ್ರೆ ಇಲ್ಲಿ ಬಂದ್ಬಿಟ್ಟು ಅವ್ರ ಕಾಲ ಗಮ್ಮತ್ತಿದೆ, ಅವ್ರ ಮನೆಗೆ ಹೋಗ್ತಾ ಬಿಡ್ತಾವೆ. ಅದು ತಿಂಗಳಿಗೆ ಒಂದು ಸಲ ಹೋದ್ರು ಆಯ್ತು ಬಿಟ್ಟು ಆಯ್ತು. ಬಟ್ ಆಲ್ಮೋಸ್ಟ್ ನಮ್ಮ ಜೊತೆ ನಿಂತು ಮಿಂಗಲ್ ಆಗಿ ನಾವು ಬಾಯ್ ಬಿಡ್ಬೇಕು ಅಂತ ಏನಿಲ್ಲ, ಕೇಳ್ಬೇಕು ಅಂತ ಇಲ್ಲ. ಬರ್ತಾರೆ, ಒಂದು ನೋಡ್ತಾರೆ, ಸಮಸ್ಯೆನ ಅವರೇ ಅರ್ತ್ಕೋತಾರೆ. ಅದಕ್ಕೆ ಬೇಕಾದ ಸಮಸ್ಯೆನ ಹೋಗಿ ಕಾನೂನು ಮಾತಾಡ್ತಾರೆ, ಬಗೆಹರಿಸ್ಕೊಡ್ತಾರೆ. ಇದು ಸಮಾಧಾನಕರ ಮಾಡ್ತಾರೆ. ಏನಮ್ಮ ಸರಿ ಇದ್ದೀರಾ, ಕರೆಕ್ಟ್ ಆಗಿದ್ಯಾ, ಏನೋ ಸಮಸ್ಯೆ ಇದೆ ನಮ್ಮ ಹತ್ರ ಹೇಳಿದ್ದೀನಿ, ಏನೋ ತೊಂದರೆ ಇಲ್ಲ. ಈಗ ಸರ್ ಅವ್ರನ್ನ ಜನಾರ್ದನ್ ಅವರನ್ನ ನೋಡಿದ್ರೆ ಇವರು ನಮ್ಗೆ ಬಹಳ ಹಳೆ ಸಂಬಂಧ. ನನಗೆ ಸಿರಿ ಅನ್ನುವಂತ ಹೆಸರು ಗೊತ್ತಾಗಿದ್ದೇ ಜನಾರ್ದನ್ ಅವರಿಂದ. ಇದ್ರ ವಯಸ್ಸಿನ ಗೊತ್ತೇ ಆಗ್ತಿರ್ಲಿಲ್ಲ. ಇವರು ಮತ್ತೆ ರಮೇಶ್ ಅರವಿಂದ್ ಇವರು ನನಗೆ ಬಹಳ ಆತ್ಮೀಯರು. ಆವಾಗ್ಲೇ ಗೊತ್ತಾಯ್ತು ಈ ಸಿರಿ ಒಂದು ಗ್ರಾಮೋದ್ಯೋಗ. ಬಟ್ ಇಷ್ಟ ಆದ್ರೂ ನಮ್ಗೆ ಸಿರಿ ಅಂತಂದ್ರೆ ಅದು ಆ ಸಿರಿಧಾನ್ಯಗಳುಗಳನ್ನ ಮಾತ್ರ ಮಾಡಿದ್ದು ಅಂತ ಒಂದು ತಲೆಯಲ್ಲಿ. ಇಲ್ಲಿ ಬಂದು ನೋಡಿದ್ಮೇಲೆ ನಮ್ಗೆ ಇಷ್ಟೊಂದು ದೊಡ್ಡ ಪ್ರಪಂಚ ಇದೆ ಇಲ್ಲಿ ಅಂತ ಗೊತ್ತಾಗಿತ್ತು. ರಮೇಶ್ ಅವರು ಅದನ್ನ ಈಗ ಒಂದು ಹಳ್ಳಿಯಲ್ಲಿ ಅಷ್ಟು ದೊಡ್ಡದಾದಂತ ಒಂದು IT ಕಂಪನಿಯನ್ನ ನಾಚಿಸುವಂತ ಒಂದು ಸೆಟಪ್ ಅನ್ನು ಮಾಡಿದಾರಲ್ಲ, ಇದಕ್ಕೆ ದೊಡ್ಡ ಒಂದು ಹ್ಯಾಟ್ಸ್ ಆಫ್. ಯಾವಾಗ್ಲೂ ಒಂದು ಸಂಸ್ಥೆ ಬೆಳೆಯೋದು ಯಾವ್ದಂದ್ರೆ ಆ ಸಂಸ್ಥೆ ಮುಖಂಡ ಹೇಗಿರ್ತಾರೆ ಅನ್ನೋದ್ರ ಮೇಲೆ. ಇದಕ್ಕೆ ಒಂದು 20 ವರ್ಷ ಆಗಿದೆ. ಬಟ್ ಆದ್ರೂ ಇವರು ಬರೋವಾಗ ಇದು ಸ್ಟಿಲ್ 1 ಕೋಟಿ 2 ಕೋಟಿ ನಷ್ಟ ಮಾಡ್ತಾ ಇದ್ದೀವಿ ಸಂಸ್ಥೆ. 3 ರಿಂದ 4 ಕೋಟಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ. ಈ ಲಾಭ ಮಾಡುವಂತದ್ದು ಈ ಸಂಸ್ಥೆಯ ಉದ್ದೇಶ ಅಲ್ಲ. ಇದು ಸೆಕ್ಷನ್ 8 ಉದ್ಯೋಗವನ್ನು ಒದಗಿಸುವಂತದ್ದು. ಆದ್ರೂ ಕೂಡ ನಷ್ಟ ಮಾಡ್ಕೊಂಡು ಯಾಕೆ ಮಾಡ್ಬೇಕು? ಅಂತದ್ರಲ್ಲಿ ನಷ್ಟ ಮಾಡ್ಕೊಂಡು ಹಲವಾರು ವರ್ಷ ಇರುವಾಗ ಒಬ್ಬ ವ್ಯಕ್ತಿ ಬಂದು ಇದರ ಎಂಟೈರ್ ಫೇಟ್ ಅನ್ನ ಚೇಂಜ್ ಮಾಡಿದ್ರಲ್ಲ, ಬಹಳ ಅಭಿನಂದನೆಗಳು ಸರ್ ನಿಮ್ಗೆ. ಬೆಂಗಳೂರಿನಲ್ಲೇ ಹೇಳಿದ್ರೆ ಈ ತರ ಹೇಳೋರು ನಮ್ಗೆ 1000 ಜನ ಸಿಗ್ತಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಬಂದು ನೋಡಿದಾಗ ನಿಮ್ಮ ಬಾಯಲ್ಲಿ ಕೇಳಿದಾಗ ನಮ್ಗೆ ಅದು ಬಹಳ ಎದೆ ತುಂಬಿ ಬರುತ್ತೆ. ಅಷ್ಟರ ಮಟ್ಟಿಗೆ ಬಹಳ ಆತ್ಮೀಯವಾಗಿತ್ತು, ಬಹಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ TV ರಿಪೋರ್ಟರ್ಗಳಿಗಿಂತನೂ ಬಹಳ ಚೆನ್ನಾಗಿ ಮಾತಾಡಿದ್ರು. ನೋಡಿ, ನಿಮ್ಗೆ ಟೈಲರಿಂಗ್ ಏನಾದ್ರು ಬಿಟ್ಟರೆ ನೆಕ್ಸ್ಟ್ ಟೆಲಿವಿಷನ್ ನಲ್ಲಿ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಂದ್ರೆ, ಇವತ್ತಿನ ಭಾರತದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆ, ಹಳ್ಳಿಗಳಿಂದ ಪೇಟೆಗೆ ಎಲ್ಲರೂ ಶಿಫ್ಟ್ ಆಗ್ಬಿಡ್ತಾರೆ. ಸೊ ಹಳ್ಳಿಗಳು ಏನಾಗುತ್ತೆ ಅಂತರ ವಯೋವೃದ್ಧರೇ ತುಂಬಿಕೊಂಡಿರುವಂತ ಒಂದು ಪ್ರದೇಶ, ಒಂದು ಏನದು ವೃದ್ಧಾಶ್ರಮಗಳ ತರ ಆಗ್ಬಿಡ್ತಾ ಇದೆಲ್ಲ. ಅಂತ ಟೈಮ್ನಲ್ಲಿ ಈ ತರದ ಉದ್ಯೋಗವನ್ನ ಇಲ್ಲಿ ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದಾಗಿ ಇಲ್ಲಿಂದ ಪೇಟೆಗೆ ಹೋಗುವಂತವ್ರ ಸಂಖ್ಯೆ ಕಡಿಮೆ ಆಗುತ್ತಲ್ಲ, ಅದು ಭಾರತದ ಬೆಳವಣಿಗೆಗೆ ಬಹಳ ಮುಖ್ಯವಾದಂತ ನೀವು ಕೊಡ್ತಾ ಇರುವಂತ ಕೊಡುಗೆ ಇದೆ. ನೀವು ಹೆಗ್ಡೆಯವರು, ಆಮೇಲೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಇದೆಲ್ಲ ಸಂಸ್ಥೆಗಳು ಬಹಳ ಒಳ್ಳೆಯ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆಮೇಲೆ ನಾನು ಜಾಸ್ತಿ ಹೆಚ್ಚಿಗೆ ಮಾತನಾಡುವ ಅಗತ್ಯ ಇಲ್ಲ, ಯಾಕೆಂದ್ರೆ ಈಗ ಮಾತನಾಡುವಂತ ಸರದಿ ಇವ್ರದ್ದು ನಮ್ಮ ಜನರು ಗ್ರಾಹಕ ನೀವು ಇಲ್ಲೇನು ಸಿದ್ಧಪಡಿಸಿ ಕಳಿಸ್ತಿರಲ್ಲ, ಅದನ್ನ ಜನರು ತಗೊಂಡು ಇವತ್ತು ನಿಮ್ಮ ಸಂಸ್ಥೆ ಪ್ರಾಫಿಟಿಗೆ ಬಂದಿದೆ ಅಂದ್ರೆ ಜನರು ಇದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ನೀವೆಲ್ಲ ಮಾಡ್ತಿರೋದಕ್ಕೆ ಶುಭಾಶಯಗಳು. ಯಶಸ್ಸೆಲ್ಲ ನಮ್ಮ ಸ್ಟಾಫ್ಗೆ ಹೋಗುತ್ತೆ. ಈಗ ಅವ್ರು ಬಂದ್ ಮಾತು ಹೇಳಿದ್ ಬಹಳ ಕರೆಕ್ಟ್. ಇವ್ರಿಗೆ ಬಂದ್ ಕೆಲಸ ಮಾಡ್ಬೇಕು ಅಂತ ಇಲ್ಲ, ಅವ್ರು ರಿಟೈರ್ ಆಗಿ ಹೋಗ್ಬಿಟ್ಟಿದಾರೆ. ರಿಟೈರ್ ಆಗಿ ಆರಾಮಾಗಿ ಅಮೆರಿಕದಲ್ಲಿ ಇದ್ರು. ಆವಾಗ ಇವ್ರು ವೀರೇಂದ್ರ ಹೆಗ್ಗಡೆ ಅವ್ರು ಇವ್ರಿಗೆ ಒಂದು ಫೋನ್ ನಲ್ಲಿ ಹೇಳಿದ್ರು, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ ತರ ಮಾಡುವಂತ. ಅದಕ್ಕೆ ಮಾಡ್ತಿದ್ದಾರೆ.
ಸೊ ಹಾಗಾಗಿ ಈ ತರದ ವ್ಯಕ್ತಿಗಳು ನಮ್ಗೆ ಪದೇ ಪದೇ ಲೈಫ್ ನಲ್ಲಿ ಸಿಕ್ಕಲ್ಲ, ಬಂದಿದ್ದಾರೆ. ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಒಳ್ಳೇದಾಗ್ಲಿ. ಭಾಳ ಸಂತೋಷ ಆಯಿತು ಇವತ್ತು ನಿಮ್ಮ ಜೊತೆಗಿದ್ದು ನಿಮ್ಮನ್ನೆಲ್ಲ ಕೆಲಸ ಮಾಡ್ತಾ ಇರೋ ರೀತಿ ನೋಡಿದ್ದು. ಭಾಳ ದಿವಸದಿಂದ ನಾನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳನ್ನು ಹೊರಗಡೆಯಿಂದ ನೋಡ್ತಿದ್ದೆ. ಒಂದ್ಸಲ ಒಳಗಡೆ ಹೋಗಿ ನೋಡಬೇಕು ಅಂತ ಆಸೆ ಇತ್ತು. ನಮ್ಮೂರ ಅಕ್ಕಪಕ್ಕದಲ್ಲಿ ಭಾಳ ಆಗ್ತಿದ್ದಾವೆ ಈಗ. ಸೊ ಹೊಸ ಟೆಕ್ನಾಲಜಿ ಏನು ಬಂದಿದೆ, ಹೆಂಗೆ ಅಂದರೆ ಇಷ್ಟು ಮಾಸ್ ಪ್ರೊಡಕ್ಷನ್ ಹೆಂಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದೇ ಗೊತ್ತಿಲ್ಲ. ಮೊದಲಾದರೆ ಒಂದು ಶರ್ಟ್ ಹೊಲಿಯೋಕ್ಕೆ ಕೊಟ್ಟರೆ ಅವ್ನು ದೀಪಾವಳಿ ಕೊಡ್ತೀನಿ ಅಂದಿದ್ದು ಮತ್ತೆ ಯಾವುದೋ ಹಬ್ಬಕ್ಕೆ ಬರ್ತಿತ್ತು ನಮಗೆ. ದಿನಾ ರಾತ್ರಿ ಹೋಗಿ ಕುತ್ಕೋಬೇಕಾಗಿತ್ತು ಟೇಲರ್ ಹತ್ರ. ಇಷ್ಟು ಮಾಸ್ ಪ್ರೊಡಕ್ಷನ್ ಹೆಂಗಾಗುತ್ತೆ, ಮಷಿನ್ಸ್ ಹೆಂಗಿರ್ತವೆ ನೋಡಿರಲಿಲ್ಲ ನಾನು. ಭಾಳ ಸಂತೋಷ. ಇವತ್ತು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದಾಗಿದ್ದು ಒಂಥರ ಪವಾಡ ಇದು. ನನಗೆ ಯಾವಾಗಲೂ ಅನ್ಸೋದು, ಜೀವನದಲ್ಲಿ ಅತ್ಯಂತ ಸುಖಿ ಮನುಷ್ಯ ಯಾರು ಅಂದರೆ ಕೆಲಸ ಮುಗಿಸಿ ತನ್ನ ಸ್ವಂತ ಊರಿಗೆ ಹೋಗಿ ಸ್ವಂತ ಮನೇಲಿ ಊಟ ಮಾಡಿ ಸ್ವಂತ ಮನೇಲಿ ಯಾರು ಮಲ್ಕೋತಾನೋ ಅವನೇ ಸುಖಿ ಅಂತ. ನಾವೆಲ್ಲ ದುಡಿಯೋದಕ್ಕೆ ಅಂತ ಬೆಂಗಳೂರಿಗೆ ಹೋದವರು, ಬಾಡಿಗೆ ಮನೆಯಿಂದ ಜೀವನ ಸ್ಟಾರ್ಟ್ ಮಾಡಿದವರು. ನಮಗೆ ಊರಿಗೆ ಹೋಗೋದು ಅಂದರೆ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಊರಿಗೆ ಹೋಗಿ ಬಂದರೆ, ಅದು ಏನೋ ಒಂದು ವೀಕೆಂಡ್ ಹೋಗಿ ಬಂದರೆ ಅದು ಭಾಳ ಸಂತೋಷ. ಹಾಗಿರುವಾಗ ಮನುಷ್ಯ ಎಲ್ಲಿರ್ತಾನೋ ಅವನು ಊರಿನ ಅಕ್ಕಪಕ್ಕದಲ್ಲಿ ಅವನಿಗೆ ಉದ್ಯೋಗ ಸಿಗುವಂತಾದ್ರೆ ಅದರಷ್ಟು ದೊಡ್ಡ ಸುಖ ಯಾವುದೂ ಇಲ್ಲ ಅಂತ. ನೀವೆಲ್ಲ ಭಾಗ್ಯಶಾಲಿಗಳು. ನಮ್ಮ ಕಡೆ ಇನ್ನೂ ಈ ಥರದ ಬೆಳವಣಿಗೆಗಳಾಗಬೇಕು. ಒಂದರ್ಥದಲ್ಲಿ ಭಾಗ್ಯಶಾಲಿಗಳು ನೀವೆಲ್ಲ. ನಿಮ್ಮ ಮನೆಗೆ ನೀವು ಹೋಗ್ತೀರಿ, ಊರಿಗೆ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮತ್ತು ಇಷ್ಟು ಒಳ್ಳೆ ವಾತಾವರಣದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಇದು ಭಾಳ ಸಂತೋಷ. ಸಿರಿ ಬ್ರ್ಯಾಂಡು 20 ವರ್ಷ ನನಗೂ ಗೊತ್ತಿರಲಿಲ್ಲ ಸಿರಿ ಇಷ್ಟೆಲ್ಲ ಇದೆ ಅಂತ. ಒಂದಷ್ಟು ಸಾವಯವ ಉತ್ಪನ್ನಗಳು ಆ ಥರದ್ದಷ್ಟೇ ಗೊತ್ತಿದ್ದು. ಇಷ್ಟೆಲ್ಲ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದ್ದಾವೆ ಅಂತ ಗೊತ್ತಿರಲಿಲ್ಲ. ಅದು ರಮೇಶ್ ಅರವಿಂದ್ ಥರದವ್ರು ಬ್ರ್ಯಾಂಡ್ ಅಂಬಾಸಿಡ್ರು. ಇನ್ನೂ ದೊಡ್ಡ ಎತ್ತರಕ್ಕೆ ಹೋಗ್ಬೇಕಿದು. ಒಂದು ಮಾಡೆಲ್ ಆಗಿ ದೇಶದ ಮುಂದೆ ಬರ್ಬೇಕಿದು. ಹಿಂಗೂ ಒಂದು ಮಾಡೋದಕ್ಕೆ ಸಾಧ್ಯ ಅನ್ನೋ ಮಾಡೆಲ್ ಬರ್ಬೇಕು. ಯಾರಿಗೂ ಲಾಭದ ಆಸೆ ಇಲ್ಲದೆ ಇಂಥದ್ದೊಂದು ಇನ್ವೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರೆ. ಅಕಸ್ಮಾತ್ ಇದು ಇಲ್ಲದೆ ಹೋಗಿದ್ರೆ ನೀವು ಬೀಡಿ ಕಟ್ತಿದ್ರು, ಇನ್ನೇನು ಮಾಡ್ತಿರ್ತಿದ್ರು, ಸರ್ಟನ್ ಇನ್ಕಮ್ ಇರ್ತಿರ್ಲಿಲ್ಲ. ಪ್ರತಿ ತಿಂಗಳು ಇಷ್ಟು ಇನ್ಕಮ್ ಬಂದೇ ಬರುತ್ತೆ ಅನ್ನುವಂಥ ಆದಾಯ ಇರ್ತಿರ್ಲಿಲ್ಲ. ಇಲ್ಲಿನ ಆದಾಯ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಸಹಾಯ ಆಗ್ತಿದೆಯೋ, ನಿಮ್ಮ ಗಂಡನ ಕಷ್ಟ ಕಡಿಮೆ ಮಾಡ್ತಿದೆಯೋ, ನಿಮ್ಮ ತಂದೆಯ ಕಷ್ಟ ಕಡಿಮೆ ಮಾಡ್ತಿದೆಯೋ ಗೊತ್ತಿಲ್ಲ. ಇದು ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ಇಂಥದ್ದೊಂದು ಉದ್ಯೋಗ ಇಲ್ಲದೆ ಹೋಗಿದ್ರೆ. ಅದೆಲ್ಲವನ್ನು ಸಾಧ್ಯ ಆಗಿಸಿದೆ ಸಿರಿ. ಇದ್ರ ಮೇಲೆ ನಮಗಂತೂ ಪ್ರೀತಿ ಬೆಳೀತು. ನಿಮಗೆ ಇನ್ನಷ್ಟು ಪ್ರೀತಿ ಬೆಳೀಲಿ ಈ ಬ್ರ್ಯಾಂಡ್ ಮೇಲೆ. ಇದನ್ನು ಹೊಸ ಎತ್ತರಕ್ಕೆ ತಗೊಂಡೋಗಿ ಇದೇ ಕ್ಯಾಂಪಸ್ನಲ್ಲಿ ಇನ್ನೊಂದು 1000 ಜನ ಕೆಲಸ ಮಾಡೋ ಹಂಗಾಗಲಿ. ಹೌದು, ಇನ್ನು 1000 ಜನ ಕೆಲಸ ಮಾಡೋ ಹಂಗಾಗಲಿ. 1000 ಮನೆಯ ದೀಪ ಇಲ್ಲಿಂದ ಬೆಳಗಲಿ ಅಂತ ನಾನು ಹಾರೈಸ್ತೀನಿ. ನಾವು ಇವರ ಜೋಬಿಗೂ ಹೋಗಲ್ಲ, ಇವ್ರ ಜೋಬಿಗೂ ಹೋಗಲ್ಲ. ಇದು ಬಳಕೆ ಆದ್ರೆ ನಿಮ್ಗೆ ಬಳಕೆ ಆಗ್ಬೇಕು. ಇಲ್ಲ ಅಂತಂದ್ರೆ ಈ ತರದ ಇನ್ನೊಂದು ಫ್ಯಾಕ್ಟ್ರಿ ಆ ಕಡೆ ಬರ್ಬೇಕು. ಅದನ್ನ ಬಿಟ್ಟು ಇನ್ ಯಾರದೇ ಜೋಬಿಗಂತೂ ಹೋಗಲ್ಲ. ಆ ಲೆಕ್ಕದಲ್ಲಿ ನಿಮ್ಮನ್ನ ನೀವೇ ಬೆಳೆಸ್ಕೊತಾ ಇದ್ದೀರಿ. ಸಂತೋಷ. ಯಾಕೆಂದ್ರೆ ನಮ್ಮ ಯಾವುದೇ ಕಂಪನಿಗಳ ಬೆಳವಣಿಗೆಯಲ್ಲಿ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಬಹಳ ಮಹತ್ತರವಾದ ಕೆಲಸ ಮಾಡುತ್ತೆ. ನಿಮ್ಮಗಳ ಬಾಯಲ್ಲಿ ಈ ಥರ ಒಳ್ಳೆಯ ಅಭಿಪ್ರಾಯಗಳು ಬಂದಾಗ, ನೀವುಗಳೆಲ್ಲಾದ್ರೂ ಮಾತಾಡಿದಾಗ ಅದು ಇನ್ನಷ್ಟು ಹೆಚ್ಚು ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ನೋಡಿ ಯಾಕಂದ್ರೆ ಹೇಳ್ಬೋದು, ಈ ಥರದ ಒಂದು ಮಾಡೆಲ್ ಇದೆ, ಇದನ್ನೇ ನಾವು ಗೋಡೆ ಕಟ್ಬಿಟ್ಟು ನಾವು ಶೆಡ್ ಹಾಕ್ಬೋದಾಯಿತು, 10 ಕೋಟಿಲಿ ಹಾಕ್ಬಿಡೋದು. ಅದು 60 ಕೋಟಿ ಯಾಕೆ ಖರ್ಚು ಮಾಡೋದು ಅಂತ ಹೇಳಿದ್ರೆ, ಇದೊಂದು IT ಫೀಲ್ಡ್ ಕೊಡಬೇಕು ಅವ್ರಿಗೆ. ಕೆಲಸ ಮಾಡುವಾಗ ಕಂಫರ್ಟ್ಸ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಥರದ ಕಂಫರ್ಟ್ಗಳನ್ನು ನಾವು ಮಾಡ್ಕೊಡ್ತೀವಿ. ಅದು ಪೂಜ್ಯರ ಮತ್ತು ಅಮ್ಮನವರ ಕನಸದು. ಅದನ್ನು ನಾವೆಲ್ಲ ಕ್ಯಾರಿ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಎಂಪ್ಲಾಯಿನೂ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನು ಮನಸ್ಸು ತೊಡಗಿಸಿ ದುಡಿಯೋದ್ರಿಂದ ಈ ಸಂಸ್ಥೆ ಇವತ್ತು ಮುಂದೆ ಬರ್ತಾ ಇರುತ್ತೆ. ಭಾಳ ಸಂತೋಷ ಆಗುತ್ತೆ ಸರ್. ಇನ್ಮೇಲೆ ಎಲ್ಲೇ ಹೋದರೂ ಸಿರಿ ಅಂತ ನೋಡಿದ್ರೆ ತಗೋತೀನಿ ನಾನು. ಅದು ಯಾವ ವಸ್ತು ಇದ್ರೂ ತಗೋತೀನಿ. ಎಲ್ಲರೂ ಬೇಗ ಫ್ಲೈಟ್ ಹತ್ತೀನಿ. ಥ್ಯಾಂಕ್ ಯು. ವಿಮಾನದಲ್ಲಿ ಆಮೇಲೆ 30 ಲೀಟರ್ ನಮ್ಮದೇ ಇದೆ. ಹಾಗಾಗಿ ನಾವೊಂದು ನಮ್ಮದೇ ಸಣ್ಣ ಗ್ಯಾರೇಜ್ ಮಾಡೋದು. ನಿಮ್ಮ ಬೇಕಾದ ಗ್ಯಾರೇಜ್ ಹೋಗೋದ ಇದನ್ನು ಸ್ಟ್ರಕ್ಚರ್ ಉಂಟು. ಇಲ್ಲಿ ಕೂಡ ಫೋಟೋ ಚೆನ್ನಾಗಿದೆ ಸರ್. ಬನ್ನಿ ಸರ್, ಎಲ್ಲ ಬಂದ್ಬಿಡಿ.
ಇದಕ್ಕಿಂತ ಇನ್ನೂ ಇದಾಗಿದೆ. ಅವರಿಗಾಗಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಬೇಕಂತ ಸಂಸ್ಥೆಯನ್ನ ನಾವು ಸ್ಥಾಪಿಸಿದ್ದೇವೆ. ಸಿರಿ ಅನ್ನೋದು ಬೆಳವಣಿಗೆಯ ಹಾಗಾಗಿ ಈ ಸಿರಿ ಸಂಸ್ಥೆಯಲ್ಲಿ ಈಗಾಗಲೇ ಸುಮಾರು 5,000ಕ್ಕೂ ಹೆಚ್ಚು ಮಹಿಳೆಯರು ತೊಡಗಿಸಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದೋಸೆ ಎಲ್ಲ ಬೆಳೆಯಾಗಿರ್ತಕ್ಕಂಥ ಸ್ವಲ್ಪ ಉತ್ಪನ್ನ ಆದಾಯವನ್ನ ನಾವು ಅವರಿಗೆ ಹಂಚೋದ್ರಿಂದ ನೀವುಗಳಿಂದ ಈ ಕಿರುಪಟ್ಟಣವನ್ನು ಖರೀದಿಸಿ ನಮ್ಮನ್ನ ಪ್ರೋತ್ಸಾಹಿಸಿ ನಾವು ಎಷ್ಟು ಲಾಭ ಮಾಡ್ತೇವೆ ಅಷ್ಟು ಹೆಚ್ಚು ಮಹಿಳೆಯರು ಇದರಲ್ಲಿ ಸೇರ್ಕೊಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಈ ವಸ್ತುಗಳನ್ನ ಕೊಂಡು ಅವರ ಮನೆ ಬೆಳಗಿಸುವ ಕೆಲಸವನ್ನ ಮಾಡಬೇಕು. ಇದು ಇನ್ನಷ್ಟು ಬೆಳಿಬೇಕು ಅಂತ ನಾನು ಹಾರೈಕೆ. ಶಾಪಿಗೆ ಶಾಪಿಂಗ್ ಒಂದು ದಿವಸಕ್ಕೆ 50,000 ರಿಂದ 60,000 ಒಂದು ಅರ್ಜೆಂಟ್ ಶರ್ಟ್ ಎಷ್ಟು ನಂಬರ್ ಆಫ್ ಪ್ರಾಡಕ್ಟ್ಸ್ ಎಷ್ಟು? ಮೋರ್ ದನ್ 200 ಮನಿ ಜಾಗರಿ ಗಾರ್ಮೆಂಟ್ಸ್ ಎಲ್ಲ ಸೇರಿಸಿ ಒಂದು ಅಂದರೆ ಗಾರ್ಮೆಂಟ್ 200 ಮೀನ್ಸ್ ಎಷ್ಟು ಇದೆ ಸರ್? 200 ಪ್ಲಸ್ ಇದೆ. ಇದರಲ್ಲಿ 16 ಅಡ್ವರ್ಟೈಸ್ಮೆಂಟ್ ಇದೆ. 16 ಪ್ರಾಡಕ್ಟ್ಗೆ ಅಡ್ವರ್ಟೈಸ್ ಹೌದು. ನಮ್ಮವರು ಮತ್ತು ರಿಲೇಟಿವ್ಗಳು ಮತ್ತು ಅವರ ಟೀಮೆಲ್ಲ ಅನಿಲ್ ಅವರೆಲ್ಲ ಬಂದಿದ್ದಾರೆ. ಭಾಳ ಸಂತೋಷ. ಅವರೆಲ್ಲ ಯೂನಿಟ್ ನೋಡಿದ್ದಾರೆ. ಭಾಳ ಸಂತೋಷ ಆಗಿದೆ ಅವರಿಗೆ. ತುಂಬ ಒಳ್ಳೆಯ ಮಾತುಗಳಾಡಿದ್ದಾರೆ. ಇದನ್ನು ಕ್ಯಾರಿ ಮಾಡಿದ್ದಾರೆ. ಹಾಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯಾಗಿ ತುಂಬ ಫಾರ್ಮಾಲಿಟಿ ಮಾಡ್ತಾರೆ ಸರ್. ಫಾರ್ಮಾಲಿಟಿ ಎಲ್ಲ ನಮ್ಮ ಸುಯೋಗ ನೀವು ಬಂದಿದ್ದು ಹೇಳಿದ್ರಲ್ಲ ಲಾಸ್ಟ್ ಇಯರ್ ಸನ್ಮಾನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಿರಿ ಗೃಹೋತ್ಪನ್ನಗಳ ಕಾರ್ಖಾನೆಗೆ ಭೇಟಿ ಕೊಟ್ಟದ್ದು ಬಹಳ ಅಂದರೆ ಬಹಳ ಸಂತೋಷ ಕೊಡ್ತು. ಇಂಥದ್ದೊಂದು ಗ್ರಾಮೀಣ ಪ್ರದೇಶದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ಎಷ್ಟು ದೊಡ್ಡ ಸಾಹಸ ಮಾಡಬಹುದು, ಮಾಡಿರಬಹುದು ಅನ್ನುವ ಅಂದಾಜು ಖಂಡಿತವಾಗ್ಲೂ ನನಗಿರಲಿಲ್ಲ. ಇಲ್ಲಿ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರುವಂಥದ್ದು, ಸುತ್ತಲಿನ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರುವಂಥದ್ದು, ಅವ್ರಿಗೊಂದು ಸ್ಟೇಬಲ್ ಜಾಬ್ ಸಿಕ್ಕಿರುವಂಥದ್ದು ಭಾಳ ಸಂತೋಷ. ಈ ಬ್ರ್ಯಾಂಡ್ ಮತ್ತಷ್ಟು ಬೆಳೀಲಿ,
ಕರ್ನಾಟಕದ ಮನೆ ಮಾತಾಗಲಿ ಅಂತ ಹಾರೈಸ್ತೀವಿ. ಇವತ್ತಿನ ಭಾರತದ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಅಂದರೆ ಗ್ರಾಮಾಂತರ ಪ್ರದೇಶದಿಂದ ಪಟ್ಟಣಗಳಿಗೆ ವಲಸೆ ಹೋಗುವಂಥ ಒಂದು ಪ್ರಕ್ರಿಯೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಗತಿ ಕುಂಠಿತ ಆಗಿ ಸಾಮಾನ್ಯವಾಗಿ ಎಲ್ಲ ವಯೋವೃದ್ಧರೇ ತುಂಬಿಕೊಂಡಂಥ ವೃದ್ಧಾಶ್ರಮಗಳಾಗಿ ಹೋಗ್ತಾ ಇದ್ದಾವೆ. ಇದೆಲ್ಲ ಹಳ್ಳಿಯ ಕತೆ. ಇಂಥದ್ರಲ್ಲಿ ಈ ಸಿರಿ ಗ್ರಾಮೋ ಅಭಿವೃದ್ಧಿ ಸಂಸ್ಥೆ, ಆಮೇಲೆ ಈ ಹೆಗ್ಗಡೆಯವರು ಮತ್ತು ಜನಾರ್ದನ್ ಅವರು ಇವರೆಲ್ಲ ಸೇರಿ ಇಲ್ಲಿ ಕಟ್ಟಿ ಬೆಳೆಸಿದ ಇಂಥ ಒಂದು ಲೋಕವನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಸಣ್ಣ ಕುಗ್ರಾಮದಲ್ಲಿ ಇಷ್ಟೊಂದು ಆಧುನಿಕವಾದಂತಹ ಪಟ್ಟಣಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ಒಂದು ವ್ಯವಸ್ಥೆಯನ್ನು ಅವರು ಸೃಷ್ಟಿಸಿರೋದ್ರಿಂದ ಇಲ್ಲಿನ ಯುವಕರು ಇಲ್ಲೇ ಕೆಲಸವನ್ನು ಕಂಡುಕೊಂಡು ಇಲ್ಲೇ ಸುಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಬೆಳವಣಿಗೆ ದೇಶಾದ್ಯಂತ ಆದರೆ ಹಳ್ಳಿಗಳಿಂದ ಪಟ್ಟಣಕ್ಕೆ ವಲಸೆ ಹೋಗುವಂಥ ಒಂದು ಸಮಸ್ಯೆನೇ ಇರೋಲ್ಲ. ಆದ್ದರಿಂದ ಇವತ್ತಿನ ಏನು ಸಮಸ್ಯೆ ಇದೆ, ಹಳ್ಳಿಯಿಂದ ಪೇಟೆಗೆ ವಲಸೆ ಹೋಗುವಂಥ ಸಮಸ್ಯೆಗೆ ಇದೇ ಪರಿಹಾರ ಅಂತ ನನಗನ್ಸುತ್ತೆ. ಇಲ್ಲಿನ ಉದ್ಯೋಗ ಇರ್ಬೋದು, ಇಲ್ಲಿನ ಉತ್ಪನ್ನಗಳಿರ್ಬೋದು, ಇದೆಲ್ಲಕ್ಕಿಂತ ಮುಖ್ಯವಾಗಿ ದೇಶಕ್ಕೆ ಕೊಡ್ತಾ ಇರುವಂಥ ದೊಡ್ಡ ಕೊಡುಗೆ ನನಗೆ ಇದು ಅಂತ ಅನ್ಸುತ್ತೆ.